ಇದೊಂದು ಅತ್ಯಂತ ಭಯಾನಕ ಕ್ರೈಮ್ ಸ್ಟೋರಿ. ನಾವು ಇದುವರೆಗೂ ಮಾಡಿರೋ ಎಲ್ಲ ಕ್ರೈಮ್ ಕಥೆಗಳಿಗೆ ಹೋಲಿಸಿದ್ರೆ ಇದು ತುಂಬಾ ಭೀಕರವಾಗಿದೆ. ಕೊಲೆ ಮಾಡಿ ದೇಹವನ್ನ ಡಿಸ್ಪೋಸ್ ಮಾಡಿರೋ ರೀತಿ ನಿಜಕ್ಕೂ ಭಯ ಹುಟ್ಟಿಸುತ್ತೆ. ಇಲ್ಲಿ ಕೊಲೆಯಾಗಿರೋದು ಒಬ್ಬ ಹೆಂಗಸು. ಈಕೆಯನ್ನ ಕೊಂದವರು ಯಾರು? ಪೊಲೀಸರಿಗೆ ಕೊಲೆಗಡುಕ ಹೇಗೆ ಸಿಕ್ಕಾಕೊಂಡ? ಏನೆಲ್ಲ ಟೆಕ್ನಾಲಜಿ ಬಳಸಿ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ರು? ಕೊಲೆಗಾರನಿಗೆ ಶಿಕ್ಷೆ ಕೊಡಿಸೋಕೆ ಯಾಕೆ ಕಷ್ಟ ಆಗ್ತಾ ಇದೆ? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನು ಸಮೀನಾ. ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿ ಸ್ಟಾರ್ಟ್ ಆಗೋದು ಹೈದರಾಬಾದ್ನಿಂದ. ಅವತ್ತು 18 ಜನವರಿ 2025 ಮಧ್ಯಾಹ್ನ 3:30. ಸ್ಥಳ ಹೈದರಾಬಾದ್ನ ರಂಗಾರೆಡ್ಡಿ ಜಿಲ್ಲೆಯ ಮೀರ್ಪೇಟ್. ಇಲ್ಲಿನ ಪೊಲೀಸ್ ಸ್ಟೇಷನ್ನಲ್ಲಿ ಗುರುಮೂರ್ತಿ ಅನ್ನೋ ವ್ಯಕ್ತಿಯೊಬ್ಬರು ಫುಲ್ ಹೆದರ್ಕೊಂಡು ಕೂತಿದ್ರು. ಅವ್ರ ಜೊತೆಗೆ ಅವರ ಅತ್ತೆ ಮಾವನೂ ಬಂದಿದ್ರು. ದೊಡ್ಡ ಸಾಹೇಬ್ರು ಬಂದ ಕೂಡಲೇ, ಸರ್, ನನ್ನ ಹೆಂಡತಿ ಪುಟ್ಟ ವೆಂಕಟ ಮಾಧವಿ ಮನೆಯಿಂದ ಆಚೆ ಹೋಗಿ 2 ದಿನ ಆಯಿತು, ಆದರೆ ಇನ್ನೂ ತನಕ ಬಂದಿಲ್ಲ ಅಂತಾನೆ. ಮಾಧವಿ ಅವರ ಅಮ್ಮ ಸುಬ್ಬಮ್ಮ ಕೂಡ, ಸರ್, ಮೊನ್ನೆ 16ನೇ ತಾರೀಕು ನನ್ನ ಮಗಳು ಮಾಧವಿಗೆ ಫೋನ್ ಮಾಡಿದ್ದೆ, ಆದರೆ ಅವಳು ಫೋನ್ ಪಿಕ್ ಮಾಡಲಿಲ್ಲ. ಯಾವತ್ತೂ ನನ್ನ ಫೋನ್ ಅವಾಯ್ಡ್ ಮಾಡಲ್ಲ. ಸಂಕ್ರಾಂತಿ ಹಬ್ಬ ಇತ್ತಲ್ವಾ, ಮನೆ ಕೆಲಸ, ಮನೆ ಕ್ಲೀನಿಂಗ್ನಲ್ಲಿ ಬ್ಯುಸಿ ಇರಬಹುದು ಅಂತ ನಾನು ಸುಮ್ಮನಾಗ್ಬಿಟ್ಟೆ ಸರ್. ಯಾವಾಗಲೂ ಕಾಲ್ ಮಿಸ್ ಆದರೆ ಅವಳೇ ಮತ್ತೆ ನನಗೆ ಕಾಲ್ ಬ್ಯಾಕ್ ಮಾಡ್ತಾ ಇದ್ಲು. ಆದರೆ 16ನೇ ತಾರೀಕು ಬೆಳಗ್ಗಿಂದ ರಾತ್ರಿ ಕಳೆದ್ರೂ ಮಾಧವಿ ಫೋನ್ ಮಾಡಿಲ್ಲ ಸರ್ ಅಂತಾರೆ. ಮಾರನೇ ದಿನ ಬೆಳಗ್ಗೆ ಮತ್ತೆ ನಾನೇ ಫೋನ್ ಮಾಡಿದೆ, ಆವಾಗಲೂ ಅವಳು ಫೋನ್ ಪಿಕ್ ಮಾಡಲಿಲ್ಲ. 2 ದಿನ ಆಯಿತು ಸರ್ ನನ್ನ ಮಗಳ ಜೊತೆ ಮಾತಾಡಿ, ನನಗೆ ಯಾಕೋ ತುಂಬ ಚಿಂತೆ ಆಗ್ತಿದೆ ಸರ್ ಅಂತ ಹೇಳ್ತಾ ಸುಬ್ಬಮ್ಮ ಅಳೋಕೆ ಸ್ಟಾರ್ಟ್ ಮಾಡ್ತಾರೆ. ಮಾಧವಿ ಫೋನ್ ಪಿಕ್ ಮಾಡದೆ ಇದ್ದಾಗ ನಾನು ನನ್ನ ಅಳಿಯ ಗುರುಮೂರ್ತಿಗೆ ಫೋನ್ ಮಾಡಿದೆ. ಆದರೆ ನನ್ನ ಅಳಿಯನ ಮಾತು ಕೇಳಿ ನನಗೆ ತಲೆನೇ ಕೆಟ್ಟು ಹೋಯ್ತು. ನಿಮ್ಮ ಮಗಳು ಮಾಧವಿ ನನ್ನ ಜೊತೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಅಳಿಯಂದ್ರು ಹೇಳಿದ್ರು. ಅವಳು ನಿಮ್ಮನೆಗೆ ಬಂದಿಲ್ವಾ ಅಂತ ನನ್ನೇ ಕೇಳಿದ್ರು. ಅದಕ್ಕೆ ನಾನು, ಅಳಿಯಂದ್ರೆ ಅವಳು ಮನೆ ಬಿಟ್ಟು 2 ದಿನ ಆಯಿತು ಅಂತೀರಾ, ಯಾಕೆ ನಮಗೆ ಒಂದು ಫೋನ್ ಮಾಡಿ ಹೇಳಿಲ್ಲ ಅಂತ ಕೇಳಿದೆ ಸರ್. ಆಮೇಲೆ ನಾನು ಮತ್ತು ನಮ್ಮ ಯಜಮಾನರು ಜಿಲೇಲಗೂಡೆಗೆ ಬಂದ್ವಿ. ಮೊದಲು ಅಳಿಯನ ಮನೆಗೆ ಹೋದ್ವಿ. ಏನೋ ಜಗಳ ಆಡ್ಕೊಂಡು ಹೋಗಿದ್ದಾಳೆ, ಅವಳು ನಿಮ್ಮ ಮನೆಗೆ ಬಂದಿರಬಹುದು ಅಂತ ನಾನು ಸುಮ್ಮನಿದ್ದೆ. ಬಟ್ ಈಗ ನೀವು ನೋಡಿದ್ರೆ ನಮಗೆ ಗೊತ್ತೇ ಇಲ್ಲ ಅಂತಿದ್ದೀರಾ, ಹಾಗಾಗಿ ಅವಳು ಎಲ್ಲಿದ್ದಾಳೆ ಅನ್ನೋದು ನನಗೂ ಗೊತ್ತಿಲ್ಲ ಅಂತ ಅಳಿಯಂದ್ರು ಹೇಳಿದ್ರು. ಅದಕ್ಕೆ ನಾವೆಲ್ಲ ಕಂಪ್ಲೇಂಟ್ ಕೊಡೋಣ ಅಂತ ಇಲ್ಲಿಗೆ ಬಂದ್ವಿ ಸರ್. ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಏನಾದರೂ ಅನಾಹುತ ಆಗೋ ಮುನ್ನ ದಯವಿಟ್ಟು ಮಾಧವಿಯನ್ನ ಹುಡುಕಿ ಕೊಡಿ ಸರ್ ಅಂತ ಅಂಗಲಾಚ್ತಾರೆ. ಪೊಲೀಸರು ಗುರುಮೂರ್ತಿ ಮತ್ತು ಮಾಧವಿ ಅಪ್ಪ ಅಮ್ಮನ ಸ್ಟೇಟ್ಮೆಂಟ್ ತಗೊಂಡು, ನಾವು ಹುಡುಕ್ತೀವಿ, ನೀವು ನಿಮಗೆ ಗೊತ್ತಿರೋ ಕಡೆ ಹುಡುಕಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಏನೋ ಗಂಡ ಹೆಂಡತಿ ಸಮಸ್ಯೆ, ಕೋಪದಲ್ಲಿ ಎಲ್ಲಿಗೋ ಹೋಗಿರ್ತಾಳೆ, ಅವಳೇ ಬರ್ತಾಳೆ ಬಿಡು ಅಂತ ಅಂದ್ಕೊಂಡು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಪೊಲೀಸರು ಅಷ್ಟು ಸೀರಿಯಸ್ ಆಗಿ ತಗೊಳ್ದೆ ಉಡಾಫೆ ಮಾಡ್ತಾರೆ. ಯಾವಾಗ ಕುಟುಂಬದವರ ಒತ್ತಡ ಹೆಚ್ಚಾಗುತ್ತೋ ಪೊಲೀಸರು ಇನ್ವೆಸ್ಟಿಗೇಟ್ ಮಾಡೋಕೆ ಇಳಿತಾರೆ. ಬಟ್ ಈ ಕೇಸ್ ಪೊಲೀಸರು ಅಂದ್ಕೊಂಡಷ್ಟು ಸಿಂಪಲ್ ಮತ್ತು ನಾರ್ಮಲ್ ಮಿಸ್ಸಿಂಗ್ ಕೇಸ್ ಆಗಿರಲಿಲ್ಲ. ಬದಲಿಗೆ ಇಲ್ಲಿಂದ ಒಂದು ಭಯಾನಕ ಸತ್ಯ ರಿವೀಲ್ ಆಗೋದ್ರಲ್ಲಿತ್ತು. ಕೇಸ್ನ ಒಂದೊಂದೇ ಲೇಯರ್ ಓಪನ್ ಆಗ್ತಾ ಇದ್ದಂತೆ ಸ್ವತಃ ಪೊಲೀಸರು ಸೇರಿದಂತೆ ಇಡೀ ಮೀರ್ಪೇಟ್ ಬೆಚ್ಚಿ ಬಿದ್ದಿತ್ತು. ದೇಶಾದ್ಯಂತ ಸಂಚಲನ ಸೃಷ್ಟಿಸಿತ್ತು. ಆಸ್ ಯೂಶುವಲ್ ಹೆಂಡತಿ ಮಿಸ್ಸಿಂಗ್ ಅಂದರೆ ಮೊದಲು ಅನುಮಾನ ಬರೋದೇ ಗಂಡನ ಮೇಲೆ. ಇಲ್ಲೂ ಕೂಡ ಮಾಧವಿಯನ್ನ ಗುರುಮೂರ್ತಿಯೇ ಲಾಸ್ಟ್ ನೋಡಿದ್ದು. ಹೀಗಾಗಿ ಮೊದಲಿಗೆ ಗಂಡ ಗುರುಮೂರ್ತಿಯನ್ನ ವಿಚಾರಿಸ್ತಾರೆ. ಮನೆಯಲ್ಲಿ ಏನಾದರೂ ಜಗಳ ಆಗಿತ್ತಾ? ನಿಮ್ಮಿಬ್ಬರ ಸಂಬಂಧ ಹೇಗಿತ್ತು? ಅವಳಿಗೆ ಬೇರೆ ಫ್ರೆಂಡ್ಸ್ ಯಾರಾದರೂ ಇದ್ದಾರಾ? ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಇಂಥ ಬೇಸಿಕ್ ಪ್ರಶ್ನೆ ಕೇಳ್ತಾರೆ. ಗುರುಮೂರ್ತಿ, ಸರ್, ನನ್ನ ಹೆಂಡತಿ ಪೂರ್ತಿ ಹೆಸರು ಪುಟ್ಟ ವೆಂಕಟ ಮಾಧವಿ. ಗಂಡ ಹೆಂಡತಿ ಅಂದಮೇಲೆ ಸಣ್ಣ ಪುಟ್ಟ ಮನಸ್ತಾಪಗಳು ಇರುತ್ತಲ್ವಾ, ಅಷ್ಟೇ ನಮ್ಮ ನಡುವೆಯೂ ಇದ್ದದ್ದು. ಅದ್ಬಿಟ್ರೆ ನನಗೂ ಅವಳಿಗೂ ಯಾವುದೇ ದೊಡ್ಡ ಜಗಳ ಆಗಿರಲಿಲ್ಲ. ನಾನು ಅವಳು ತುಂಬ ಚೆನ್ನಾಗಿದ್ವಿ. ಅವಳು ನನ್ನ ಮಾತು ಮೀರ್ತಾ ಇರಲಿಲ್ಲ. ನಾನು ಅವಳನ್ನು ತುಂಬ ಪ್ರೀತಿಸ್ತಾ ಇದ್ದೆ ಸರ್ ಅಂತಾನೆ. ನಮ್ಮಿಬ್ಬರ ಮದುವೆ ಆಗಿದ್ದು 2012ರಲ್ಲಿ. ಮದುವೆ ಆದಮೇಲೆ ನಾವು ಆಂಧ್ರ ಪ್ರದೇಶದ ಪ್ರಕಾಶಂ ಜಿಲ್ಲೆಯಲ್ಲಿ ಒಂದು ಮನೆ ತಗೊಂಡು ಸೆಟ್ಲ್ ಆದ್ವಿ. ನಮಗೆ ಮುದ್ದಾದ 2 ಮಕ್ಕಳಾದ್ರು. ಒಬ್ಬ ಮಗ, ಇನ್ನೊಬ್ಳು ಮಗಳು. ನಾನು ಆರ್ಮಿಯಲ್ಲಿ ಸುಬೇದಾರ್ ಆಗಿದ್ದೆ. ಮಾಧವಿ ಮನೆ ಮಕ್ಕಳನ್ನ ನೋಡ್ಕೊಳ್ತಾ ಇದ್ಲು. ನಾನು ಆರ್ಮಿಯಲ್ಲಿ 20 ವರ್ಷ ಸೇವೆ ಸಲ್ಲಿಸಿ ನಂತರ 2022ರಲ್ಲಿ ರಿಟೈರ್ಮೆಂಟ್ ತಗೊಂಡೆ. ನಂತರ ನಾನು ಮತ್ತು ನನ್ನ ಫ್ಯಾಮಿಲಿ ಹೈದರಾಬಾದ್ನ ಜಿಲಾಲಗೂಡದಲ್ಲಿದ್ದ ವೆಂಕಟೇಶ್ವರ ಕಾಲೋನಿಗೆ ಬಂದ್ವಿ. ಇಲ್ಲೇ 2nd ಫ್ಲೋರ್ನಲ್ಲಿ ಒಂದು ಮನೆ ಬಾಡಿಗೆಗೆ ತಗೊಂಡ್ವಿ. ಇಲ್ಲೇ ಸರ್ ಸಮಸ್ಯೆ ಶುರುವಾಗಿದ್ದು. ಜನವರಿ 16ಕ್ಕೆ ಮಾಧವಿ ಮನೆ ಬಿಟ್ಟು ಹೋಗ್ಬಿಟ್ಲು ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಸರ್,
ಕಳೆದ ಕೆಲವು ದಿನಗಳಿಂದ ನಾನು ತವರಿಗೆ ಹೋಗ್ತೀನಿ ಅಂತ ಮಾಧವಿ ತುಂಬ ಹಠ ಮಾಡ್ತಾ ಇದ್ಲು. ಆದರೆ ಸಂಕ್ರಾಂತಿ ಹಬ್ಬ ಇದ್ದಿದ್ದರಿಂದ ನಾವೆಲ್ಲ ನನ್ನ ತಂಗಿ ಮನೆಯಲ್ಲಿ ಒಟ್ಟಿಗೆ ಹಬ್ಬ ಸೆಲೆಬ್ರೇಟ್ ಮಾಡೋಣ ಅಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದೆ. ಮಕ್ಕಳನ್ನು ಮೊದಲೇ ನನ್ನ ತಂಗಿ ಮನೆಯಲ್ಲಿ ಬಿಟ್ಟಿದ್ದೆ. ಆದರೆ ಯಾಕೋ ಏನೋ ಮಾಧವಿ ಮಾತ್ರ ಇಲ್ಲ, ನಾನು ಅಮ್ಮನ ಮನೆಗೆ ಹೋಗ್ತೀನಿ, ನಿನ್ನ ತಂಗಿ ಮನೆಯಲ್ಲಿ ಹಬ್ಬ ಮಾಡಲ್ಲ ಅಂತ ತುಂಬ ಹಠ ಮಾಡಿದ್ಲು. ನಾನು ಅವಳಿಗೆ ತುಂಬ ಸಮಾಧಾನ ಮಾಡಿದೆ. ಈ ಬಾರಿ ಸಂಕ್ರಾಂತಿ ಹಬ್ಬ ಇಲ್ಲೇ ಮಾಡೋಣ, ಹಬ್ಬ ಮುಗಿದ ಮೇಲೆ ಬೇಕಿದ್ರೆ ನೀನು ನಿನ್ನ ಅಮ್ಮನ ಮನೆಗೆ ಹೋಗು ಅಂದೆ. ಆದರೂ ಅವಳು ಕೇಳಲಿಲ್ಲ. ಎಲ್ಲರೂ ಸೇರಿ ನನ್ನ ತಂಗಿ ಮನೆಯಲ್ಲಿ ಹಬ್ಬ ಮಾಡೋದು ಮಾಧವಿಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಅವತ್ತು ಕೋಪದಲ್ಲಿ ನನ್ನ ಜೊತೆ ತುಂಬ ಜಗಳ ಮಾಡಿದ್ಲು. ನಾನಿನ್ ಮುಂದೆ ನಿನ್ನ ಜೊತೆ ಇರಲ್ಲ, ನಿನ್ನ ಮನೆಯಲ್ಲೂ ಇರಲ್ಲ ಅಂತ ಕೋಪದಲ್ಲಿ ಮನೆಯಿಂದ ಆಚೆ ಹೋದ್ಲು. ಸರ್, ಸಂಕ್ರಾಂತಿ ಹಬ್ಬವನ್ನ ನಾವು 3-4 ದಿನ ಸೆಲೆಬ್ರೇಟ್ ಮಾಡ್ತೀವಿ. ಅವಳು ಹೀಗೆ ಮನೆ ಬಿಟ್ಟು ಹೋಗಿದ್ದಕ್ಕೆ ನನಗೆ ತುಂಬ ಕೋಪ ಬಂತು. ಆದರೂ ಅವಳು ಹೋಗುವಾಗ ನಾನು ತಡೀಲಿಲ್ಲ. ಆದರೆ ತಡರಾತ್ರಿ ಆದರೂ ಅವಳು ಬರದೇ ಇದ್ದಾಗ ನಾನು ತಂಗಿ ಮನೆಗೆ ಹೋಗಿ ಮಕ್ಕಳನ್ನು ಕರ್ಕೊಂಡು ಬಂದೆ. ಮಕ್ಕಳು ಮನೆಗೆ ಬಂದು ಅಮ್ಮನನ್ನು ಕೇಳಿದರು. ಅದಕ್ಕೆ ನಾನು ನಿಮ್ಮಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದಾರೆ ಅಂತ ಸುಳ್ಳು ಹೇಳಿ ಮಕ್ಕಳನ್ನು ಮಲಗಿಸ್ಬಿಟ್ಟೆ ಸಾರ್ ಅಂತಾನೆ. ಸರ್, ಮಾಧವಿ ಮಕ್ಕಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಅವಳು ಎಲ್ಲಿಗೇ ಹೋದರೂ ನನಗೋಸ್ಕರ ಇಲ್ಲ ಅಂದರೂ ಮಕ್ಕಳಿಗೋಸ್ಕರ ಆದರೂ ಬಂದೇ ಬರ್ತಾಳೆ ಅಂದ್ಕೊಂಡಿದ್ದೆ. ಹಾಗಾಗಿ ಅವಳನ್ನು ಹೆಚ್ಚು ಹುಡುಕೋಕೆ ಹೋಗಲಿಲ್ಲ. ಮಾರನೇ ದಿನ ಬೆಳಗ್ಗೆ ನಾನೇ ಮಾಧವಿಗೆ ಫೋನ್ ಮಾಡಿದೆ. ಆದರೆ ಅವಳ ಫೋನ್ ಸ್ವಿಚ್ ಆಫ್ ಇತ್ತು. ಇನ್ನೂ ನನ್ನ ಮೇಲಿನ ಕೋಪ ತಣ್ಣಗಾಗಿಲ್ಲ ಅನ್ಸುತ್ತೆ. ಅದಕ್ಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ ಅಂದ್ಕೊಂಡು ಸುಮ್ಮನಾದೆ. ಸರಿ ಬಿಡು, ಅವಳೇ ಫೋನ್ ಮಾಡ್ತಾಳೆ ಅಂತ ನಾನು ರೆಡಿಯಾಗಿ ಆಫೀಸ್ಗೆ ಹೋದೆ ಸರ್ ಅಂತ ಗುರುಮೂರ್ತಿ ಹೇಳ್ತಾನೆ. ಸರಿ, ನೀನು ಎಲ್ಲಿ ಏನು ಕೆಲಸ ಮಾಡ್ತೀಯಾ ಅಂತ ಕೇಳ್ತಾರೆ. ಸರ್, ನಾನು ಕಂಚನ್ ಬಾಗ್ನಲ್ಲಿರೋ DRDO ಟೌನ್ಶಿಪ್ನಲ್ಲಿ ಕೆಲಸ ಮಾಡ್ತೀನಿ. ಅಲ್ಲಿ ನಾನು ಸೆಕ್ಯೂರಿಟಿ ಗಾರ್ಡ್ ಆಗಿದ್ದೀನಿ ಅಂತಾನೆ. ಸರ್, ಕೆಲಸ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ಮೇ ಬಿ ನಾನು ಬರೋವಷ್ಟರಲ್ಲಿ ಮಾಧವಿ ಮನೆಗೆ ಬಂದಿರ್ತಾಳೆ ಅಂತ ಖುಷಿಯಲ್ಲೇ ಬಂದೆ. ಆದರೆ ಸಂಜೆ ಆದರೂ ಮಾಧವಿ ಮನೆಗೆ ಬಂದಿರಲಿಲ್ಲ. ಆಗ ನನಗೆ ಟೆನ್ಷನ್ ಜಾಸ್ತಿ ಆಯಿತು. ಮತ್ತೆ ಅವಳಿಗೆ ಫೋನ್ ಮಾಡಿದೆ. ಆಗಲೂ ಅವಳ ಫೋನ್ ನಾಟ್ ರೀಚೇಬಲ್ ಇತ್ತು. ನಂತರ ರಿಲೇಟಿವ್ಸ್ ಮತ್ತು ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ವಿಚಾರಿಸಿದೆ. ಅಷ್ಟರಲ್ಲಿ ಮಾಧವಿ ಅಮ್ಮ ನನಗೆ ಫೋನ್ ಮಾಡಿದರು. ಮಾಧವಿ ಎಲ್ಲಿ ಅಂತ ವಿಚಾರಿಸಿದ್ರು. ನಾನು ಎಲ್ಲ ವಿಷಯ ಅವರಿಗೆ ಹೇಳಿದೆ ಸರ್ ಅಂತ ಗುರುಮೂರ್ತಿ ಪೊಲೀಸರಿಗೆ ಹೇಳ್ತಾನೆ. ಸರಿ, ಮಾಧವಿಯ ಫೋಟೋ ಮತ್ತು ಫೋನ್ ನಂಬರ್ ಕೊಡಿ ಅಂತ ತಗೊಂಡು ಕಳಿಸ್ತಾರೆ. ಇದೇನು ಸಿಂಪಲ್ ಮಿಸ್ಸಿಂಗ್ ಕೇಸ್ ಬಿಡು, ಫೋನ್ ಸರ್ವೆಲೈನ್ಸ್ಗೆ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ ಅಂದ್ಕೊಂಡು ಪೊಲೀಸರು ಕಾಲ್ ಡೀಟೇಲ್ಸ್ ತೆಗೆಯೋಕೆ ಟೀಮ್ಗೆ ಹೇಳ್ತಾರೆ. ಇದೆಲ್ಲ ಆಗೋವಷ್ಟರಲ್ಲಿ ಒಂದು ವ್ಯಕ್ತಿ ಈ ಕೇಸ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಸುಳಿವು ನೀಡಿದ್ದ. ಆ ವ್ಯಕ್ತಿಯ ಮಾತು ಕೇಳಿ ಪೊಲೀಸರು ಹೈರಾಣಾಗಿದ್ರು. ಪೊಲೀಸರು ಮೊದಲು ಮಾಧವಿ ಇರ್ತಿದ್ದ ಮನೆ ಹತ್ರ ಹೋಗ್ತಾರೆ. ಅಕ್ಕಪಕ್ಕದವರ ಹತ್ರ ಎನ್ಕ್ವೈರಿ ಮಾಡ್ತಾರೆ. ವಿಚಿತ್ರ ಅಂದ್ರೆ ಆ ಕಾಲೋನಿಯಲ್ಲಿ ಯಾರಿಗೂ ಮಾಧವಿ ಮಿಸ್ಸಿಂಗ್ ಆಗಿದ್ದಾಳೆ ಅನ್ನೋದು ಗೊತ್ತೇ ಇರಲಿಲ್ಲ. ಸಂಕ್ರಾಂತಿ ಹಬ್ಬ ಇದ್ದಿದ್ರಿಂದ ಕಾಲೋನಿಯ ಕೆಲ ಜನ ತಮ್ಮ ತಮ್ಮ ಊರುಗಳಿಗೆ ಹೋಗಿದ್ರು. ಕಾಲೋನಿಯಲ್ಲೇ ಇದ್ದ ಕೆಲವರಿಗೆ ಈ ಗುರುಮೂರ್ತಿ ಫ್ಯಾಮಿಲಿ ಬಗ್ಗೆ ಹೆಚ್ಚೇನೂ ಗೊತ್ತೇ ಇರಲಿಲ್ಲ. ಯಾಕಂದ್ರೆ ಗುರುಮೂರ್ತಿ ಕುಟುಂಬ ಕಳೆದ 5 ವರ್ಷದಿಂದ ಇಲ್ಲೇ ಇರ್ತಾ ಇದ್ರು. ಆದ್ರೆ ಇವರು ಯಾರ ಜೊತೆನೂ ಜಾಸ್ತಿ ಮಾತಾಡ್ತಾ ಇರಲಿಲ್ಲ, ಯಾರ ಜೊತೆನೂ ಮಿಂಗಲ್ ಆಗ್ತಾ ಇರಲಿಲ್ಲ. ಅಲ್ಲದೆ ಮಾಧವಿ ಮಕ್ಕಳು ಕೂಡ ಕಾಲೋನಿಯ ಮಕ್ಕಳ ಜೊತೆ ಆಟ ಆಡ್ತಾ ಇರಲಿಲ್ಲ ಅನ್ನೋ ಮಾತು ಕೇಳಿ ಪೊಲೀಸರಿಗೆ ಸಣ್ಣದಾಗಿ ಅನುಮಾನ ಹುಟ್ಟೋಕೆ ಸ್ಟಾರ್ಟ್ ಆಗುತ್ತೆ. ಅಂದಹಾಗೆ ಆಗ್ಲೇ ಒಬ್ಬ ವ್ಯಕ್ತಿ ಪೊಲೀಸರಿಗೆ ಮಾಧವಿ ಬಗ್ಗೆ ಒಂದು ಇಂಪಾರ್ಟೆಂಟ್ ಕ್ಲೂ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ಅವರು ಮತ್ಯಾರೂ ಅಲ್ಲ, ಮಾಧವಿಯ ಸ್ವಂತ ಮಾವ. ಎಲ್ಲ ಮುಗ್ದೋಯ್ತು ಸರ್, ಇನ್ಯಾವತ್ತೂ ನಮ್ಮ ಮಗಳು ಮಾಧವಿ ಬರಲ್ಲ. ಈ ಗುರುಮೂರ್ತಿ ಅವಳನ್ನ ಕೊಲೆ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿದ್ರು. ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ಗುರುಮೂರ್ತಿ ಯಾಕೆ ನಿಮ್ಮ ಮಗಳನ್ನ ಕೊಲೆ ಮಾಡ್ತಾನೆ? ನಿಮ್ಮ ಹತ್ರ ಏನಾದರೂ ಪ್ರೂಫ್ ಇದೆಯಾ? ನಿಮಗೆ ಏನು ಗೊತ್ತೋ ಅದನ್ನು ಪೂರ್ತಿಯಾಗಿ ಹೇಳಿ ಅಂತಾರೆ. ಪ್ರೂಫ್ ಏನೂ ಇಲ್ಲ ಸರ್, ಈ ವಿಷಯ ಆ ಗುರುಮೂರ್ತಿಯೇ ನನಗೆ ಹೇಳಿದ್ದು ಅಂತಾರೆ. ಮಗಳು ಕಾಣೆಯಾಗಿರೋ ನೋವಲ್ಲಿ ಏನೇನೋ ಹೇಳ್ತಾ ಇದ್ದಾರೆ ಅನ್ಕೊಂಡು ಪೊಲೀಸರು ಅವರನ್ನ ಕಳಿಸ್ಬಿಟ್ಟಿದ್ರು. ಆದ್ರೂ ಯಾವುದನ್ನು ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ಕೊಲೆ ಆಂಗಲ್ನಲ್ಲೂ ತನಿಖೆ ಮಾಡ್ತಾರೆ. ಮಾಧವಿ ಅವರ ಮನೆ ಮುಂದಿನ ಒಂದು ಮನೆಯಲ್ಲಿ CCTV ಇತ್ತು. ತಕ್ಷಣ ಆ ಮನೆಯವರ ಜೊತೆ ಮಾತಾಡಿ CCTV ಫುಟೇಜ್ ಕಲೆಕ್ಟ್ ಮಾಡ್ತಾರೆ. CCTV ಜಾಲಾಟ ಶುರು ಮಾಡ್ತಾರೆ. ಇದು ಪೊಲೀಸರಿಗೆ ಸಿಕ್ಕ ಬಹುದೊಡ್ಡ ಸಾಕ್ಷಿಯಾಗಿತ್ತು. ಇಲ್ಲಿಂದ ಒಂದು ಭಯಾನಕ ರಹಸ್ಯ ಬಯಲಾಗೋದ್ರಲ್ಲಿತ್ತು. ಅವತ್ತು 15 ಜನವರಿ ರಾತ್ರಿ 10:41 ಗುರುಮೂರ್ತಿ ಮತ್ತು ಮಾಧವಿ ಎಲ್ಲಿಗೋ ಹೋಗಿ ಜೊತೆಯಲ್ಲೇ ಮನೆಯೊಳಗೆ ಹೋಗ್ತಾರೆ. ಇದು ಆ CCTVಯಲ್ಲಿ ರೆಕಾರ್ಡ್ ಆಗಿತ್ತು. ಇದಾದ ನಂತರ ಎಷ್ಟು ನೋಡಿದ್ರೂ ಮಾಧವಿ ಮನೆಯಿಂದ ಆಚೆ ಬಂದಿರೋದು ರೆಕಾರ್ಡ್ ಆಗಿರಲಿಲ್ಲ. ಅಂದರೆ ರಾತ್ರಿ ಮನೆ ಒಳಗಡೆ ಹೋದವಳು ಮತ್ತೆ ಹೊರಗಡೆ ಬಂದಿರಲಿಲ್ಲ. ಮೇ ಬಿ ಹಿಂದಿನ ಬಾಗಿಲಿಂದ ಹೋಗಿದ್ದಾಳ ಅಂತ ನೋಡೋಣ ಅಂದರೆ ಆ ಮನೆಯ ಹಿಂದಿನ ಬಾಗಿಲಿಂದ ಹೋಗೋಕೆ ಅವಕಾಶವೇ ಇರಲಿಲ್ಲ. ಏನಿದ್ರೂ ಇದೇ ಕಡೆಯಿಂದ ಹೋಗಬೇಕು. ಹಾಗಾದರೆ ಆವತ್ತು ಮನೆಯ ಒಳಗಡೆ ಏನೋ
ಏನೋ ಗಡ್ಬಡ ಆಗಿದೆ ಅಂತ ಆಯ್ತು. ಇಲ್ಲಿಂದ ಗುರುಮೂರ್ತಿ ಮೇಲಿನ ಅನುಮಾನ ಗಟ್ಟಿಯಾಗಿತ್ತು. ಪೊಲೀಸರು ಗುರುಮೂರ್ತಿಯನ್ನ ಮತ್ತೆ ಸ್ಟೇಷನ್ಗೆ ಬರೋಕೆ ಹೇಳ್ತಾರೆ. ಏನಾಯ್ತು ಸರ್, ಮಾಧವಿ ಸಿಕ್ಕಿದ್ಲಾ, ಅವಳ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ ಗುರುಮೂರ್ತಿ ಪೊಲೀಸರಿಗೆ ಕೇಳ್ತಾನೆ. ಏನಿಲ್ಲ, ನೀವು ಸ್ಟೇಷನ್ಗೆ ಬನ್ನಿ, ಮಾತಾಡಬೇಕು ಅಂತಾರೆ. ಗುರುಮೂರ್ತಿ ಹೆದರ್ಕೊಂಡೇ ಸ್ಟೇಷನ್ಗೆ ಬರ್ತಾನೆ. ಅವನನ್ನ ಕೂರಿಸ್ಕೊಂಡು ಇಂಟರೋಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಆರಂಭದಲ್ಲಿ ಗುರುಮೂರ್ತಿ ಪೊಲೀಸರಿಗೆ ಮಿಸ್ಲೀಡ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದರೆ ಯಾವಾಗ ಪೊಲೀಸರು ತಮ್ಮ ಬಳಿ ಇದ್ದ CCTV ಫುಟೇಜ್ ತೋರಿಸಿ ಬೆಂಡೆತ್ತಾರೋ ಅವನ ಪುಂಗಿ ಪುರಾಣ ನಿಲ್ಲಿಸ್ತಾನೆ. ಸರ್ ಹೊಡಿಬೇಡಿ, ಮಾಧವಿ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತು, ನಾನೇ ಹೇಳ್ತೀನಿ ಅಂತಾನೆ. ಇಲ್ಲಿಂದ ಗುರುಮೂರ್ತಿ ತನ್ನ ಕಥೆ ಸ್ಟಾರ್ಟ್ ಮಾಡ್ತಾನೆ. ಇವನ ಕನ್ಫೆಷನ್ ಕೇಳಿದ ಪೊಲೀಸರು ದಂಗಾಗಿದ್ರು. ಒಬ್ಬ ಆರ್ಮಿ ಎಕ್ಸ್ ಸರ್ವಿಸ್ ಮ್ಯಾನ್ ಈ ರೀತಿ ಭೀಭತ್ಸ ಮಾಡ್ತಾನೆ ಅಂತ ಅವರು ಊಹಿಸಿಯೂ ಇರಲಿಲ್ಲ. ಯಾಕಂದರೆ ಇದು ಒಂದು ರಾಕ್ಷಸಿ ಕೃತ್ಯ ಆಗಿತ್ತು. ಸರ್, ನನ್ನ ಹೆಸರು ಗುರುಮೂರ್ತಿ, ನನಗೆ 39 ವರ್ಷ. ವೆಂಕಟ ಮಾಧವಿ ನನ್ನ ಹೆಂಡತಿ, ಅವಳಿಗೆ 35 ವರ್ಷ. ನಮ್ಮದು ಹ್ಯಾಪಿ ಫ್ಯಾಮಿಲಿ ಆಗಿತ್ತು. ನಮ್ಮ ಮದುವೆ ಆಗಿ 13 ವರ್ಷ. ನಾನು ಆರ್ಮಿಯಲ್ಲಿದ್ದೆ. ಅಸ್ಸಾಂ, ಡೆಹ್ರಾಡೂನ್, ತಮಿಳುನಾಡು ಸೇರಿದಂತೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಸರ್ವಿಸ್ ಮಾಡಿದ್ದೀನಿ. ಅವತ್ತು 16 ಜನವರಿ 2025 ಬೆಳಗ್ಗೆ 8 ಗಂಟೆಯಿಂದಾನೇ ಮಾಧವಿ ತವರಿಗೆ ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ಲು. ಆದರೆ ಅವಳು ಅಮ್ಮನ ಮನೆಗೆ ಹೋಗಲ್ಲ, ಬದಲಾಗಿ ಅಕ್ಕ ಸುಜಾತಾ ಮನೆಗೆ ಹೋಗ್ತೀನಿ ಅಂತ ಇದ್ಲು. ಇದೇ ವಿಚಾರಕ್ಕೆ ನಮ್ಮಿಬ್ಬರ ಮಧ್ಯೆ ತುಂಬಾ ಗಲಾಟೆ ಆಯಿತು. ಲೇ ಬದ್ಮಾಶ್, ಇದೆಲ್ಲ ಪುರಾಣ ಮೊದಲೇ ಹೇಳಿದ್ಯಾ, ಸೀದಾ ಮೇನ್ ಪಾಯಿಂಟ್ಗೆ ಬಾ. ಈಗ ಮಾಧವಿ ಎಲ್ಲಿದ್ದಾಳೆ ಅದನ್ನ ಮೊದಲು ಹೇಳು ಅಂತ ಗದರಿ ಹೇಳ್ತಾರೆ. ಎಲ್ಲ ಹೇಳ್ತೀನಿ ಸರ್ ಅಂತ ಮತ್ತೆ ತನ್ನ ಕಥೆ ಮುಂದುವರಿಸ್ತಾನೆ. ಸರ್, ಅವತ್ತು ಮಾಧವಿ ತುಂಬ ಕೋಪದಲ್ಲಿದ್ಲು. ಕೋಪದಲ್ಲಿ ಅವಳು ತಾಳಿ ತೆಗೆದು ನನ್ನ ಮುಖಕ್ಕೆ ಎಸ್ದುಬಿಟ್ಲು. ಇದನ್ನು ನೋಡಿ ನನಗೂ ಸರಿ ಸಿಟ್ಟು ಬಂತು. ಅದೇ ಸಿಟ್ಟಲ್ಲಿ ಅವಳ ತಲೆ ಹಿಡಿದು ಗೋಡೆಗೆ ಹೊಡೆದೆ. ಅವಳು ಅಲ್ಲೇ ಬಿದ್ದೋದ್ಲು. ಅವಳಿಗೆ ತಲೆಗೆ ತೀವ್ರ ಪೆಟ್ಟಾಗಿತ್ತು. ಅದರಿಂದ ಅವಳು ಪ್ರಜ್ಞೆ ತಪ್ಪಿದ್ಲು. ಆವತ್ತು ನನಗೆ ಏನಾಗಿತ್ತೋ ಗೊತ್ತಿಲ್ಲ ಸರ್, ನೆಲಕ್ಕೆ ಬಿದ್ದ ಮಾಧವಿಯ ಸುಖಿ ಅವಳನ್ನು ಸಾಯಿಸ್ಬಿಟ್ಟೆ ಸರ್ ಅಂತಾನೆ. ಪ್ಲೀಸ್ ನನ್ನ ನಂಬಿ ಸರ್, ನಾನು ಸಾಯಿಸಬೇಕು ಅಂತ ಸಾಯಿಸಲಿಲ್ಲ, ಏನೋ ಹೀಟ್ ಆಫ್ ದ ಮೊಮೆಂಟ್ನಲ್ಲಿ ಹೀಗೆಲ್ಲ ಆಗೋಯ್ತು ಅಂತಾನೆ. ಇಷ್ಟು ಕೇಳಿದ ಪೊಲೀಸರಿಗೆ ಬಹುಶಃ ಇಬ್ಬರ ಜಗಳ ವಿಕೋಪಕ್ಕೆ ಹೋಗಿ ಈ ಕೊಲೆ ನಡೆದಿದೆ ಅನ್ಸುತ್ತೆ. ಅಂದ್ರೆ ಸಾಯಿಸುವ ಉದ್ದೇಶವಿಲ್ಲದೆ ನಡೆದ ಕೊಲೆ ಅಂತ ಪೊಲೀಸರು ಅಂದ್ಕೊಳ್ತಾರೆ. ಸರಿ, ಮಾಧವಿ ದೇಹ ಏನ್ ಮಾಡ್ದೆ, ಎಲ್ಲಿ ಹೂತಾಕಿದ್ಯಾ ಅಂತ ಕೇಳ್ತಾರೆ. ಇಲ್ಲಿಂದ ಗುರುಮೂರ್ತಿಯ ಪೈಶಾಚಿಕತನದ ಅನಾವರಣವಾಗಿತ್ತು. ಗುರುಮೂರ್ತಿ ಮನುಷ್ಯ ಅನ್ನೋಕೆ ಲಾಯಕ್ಕೇ ಇಲ್ಲ ಅನ್ನೋ ಮಟ್ಟಕ್ಕೆ ಕ್ರೂರತನ ಮೆರೆದಿದ್ದ. ಸರ್, ಅವಳು ಸತ್ತೋದ್ಲು ಅಂತ ಗೊತ್ತಾದ್ಮೇಲೆ ನನಗೆ ತುಂಬಾ ಭಯ ಆಯಿತು. ಮಕ್ಕಳು ನನ್ನ ತಂಗಿ ಮನೆಯಲ್ಲಿದ್ದರು. ಅವರು ಅಮ್ಮ ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳಬೇಕು ಅಂತ ಯೋಚಿಸಿದೆ. ಮಕ್ಕಳು ಮನೆಗೆ ಬರೋ ಮುಂಚೆ ಶವಕ್ಕೆ ಗತಿ ಕಾಣಿಸ್ಬೇಕಿತ್ತು. ನೋಡಿ, ಇವನು ಆಕಸ್ಮಿಕವಾಗಿ ಹೆಂಡತಿಯನ್ನ ಕೊಂದಿದ್ದೇ ನಿಜ ಆಗಿದ್ರೆ ಪೊಲೀಸರಿಗೆ ವಿಷಯ ಹೇಳಿ ಸರೆಂಡರ್ ಆಗಬೇಕಿತ್ತು. ಅದು ಬಿಟ್ಟು ಯಾರಿಗೂ ಗೊತ್ತಾಗದಂತೆ ಶವ ಡಿಸ್ಪೋಸ್ ಮಾಡೋ ಬಗ್ಗೆ ಯೋಚಿಸ್ತಾನೆ ಅಂದರೆ ಏನು ಹೇಳಬೇಕು? ಬಹುಶಃ ನಾನು ಜೈಲಿಗೆ ಹೋಗ್ಬಿಟ್ರೆ ನನ್ನ ಮಕ್ಕಳ ಗತಿ ಏನು ಅಂತ ಯೋಚಿಸಿ ಶವ ಡಿಸ್ಪೋಸ್ ಮಾಡೋ ಬಗ್ಗೆ ಯೋಚಿಸಿರಬಹುದಾ? ಇದ್ರೂ ಇರಬಹುದು. ಆದರೆ ಇವನು ಮಾಡಿದ್ದು ಮಾತ್ರ ಅತ್ಯಂತ ಘೋರ ರಾಕ್ಷಸಿ ಕೆಲಸ. ಸರ್, ಮಾಧವಿ ಶವ ನನ್ನ ಕಣ್ಮುಂದೆ ಇತ್ತು. ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ನಾನು ಮಿಲಿಟರಿಯಲ್ಲಿದ್ದರಿಂದ ಕಾನೂನಿನ ಬಗ್ಗೆ ನನಗೂ ಸ್ವಲ್ಪ ಗೊತ್ತು. ಕೊಲೆ ಕೇಸಲ್ಲಿ ಶವ ಸಿಗಲಿಲ್ಲ ಅಂದರೆ ಅಪರಾಧ ಸಾಬೀತಾಗಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಶವ ಯಾರಿಗೂ ಸಿಗದ ಹಾಗೆ ಏನು ಮಾಡಬಹುದು ಅಂತ ಯೋಚಿಸ್ತಾ ಇದ್ದೆ. ಏನೇನೋ ಐಡಿಯಾಗಳು ಬಂದವು. ನಾನು ಮಲಯಾಳಂನ ಒಂದು ಮೂವಿ ನೋಡಿದ್ದೆ. ಅದರ ಹೆಸರು ಸೂಕ್ಷ್ಮದರ್ಶಿನಿ. ಈ ಚಿತ್ರದಲ್ಲಿ ಅಣ್ಣ ತನ್ನ ತಂಗಿಯ ಕೊಲೆ ಮಾಡಿ ಕೆಮಿಕಲ್ ಹಾಕಿ ದೇಹವನ್ನು ಮೆಲ್ಟ್ ಮಾಡ್ತಾ ಇದ್ದ. ನಂತರ ಅವಳ ಶವದ ಪೀಸ್ಗಳನ್ನು ಟಾಯ್ಲೆಟ್ನಲ್ಲಿ ಫ್ಲಶ್ ಮಾಡ್ತಾ ಇದ್ದ. ಇದೇ ಸೇಫ್ ಅನ್ನಿಸ್ತು. ನಾನು ಹಾಗೆ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಸರ್ ಅಂತ ಗುರುಮೂರ್ತಿ ಪೊಲೀಸರಿಗೆ ಹೇಳ್ತಾನೆ. ನಂತರ ನಾನು ಮನೆಯ ಎಲ್ಲ ವಿಂಡೋ ಡೋರ್ ಕ್ಲೋಸ್ ಮಾಡಿದೆ. ದೇಹವನ್ನು ಡಿಸ್ಪೋಸ್ ಮಾಡೋಕೆ ತಯಾರಾದೆ. ಆದರೆ ನನ್ನ ಹತ್ರ ದೇಹ ಮೆಲ್ಟ್ ಮಾಡೋಕೆ ಬೇಕಾಗಿದ್ದ ಕೆಮಿಕಲ್ ಇರಲಿಲ್ಲ. ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿದೆ. ನಮ್ಮ ಮನೆಯಲ್ಲೇ ಇರೋ ವಸ್ತುಗಳನ್ನು ಬಳಸಿ ಯಾವ ರೀತಿ ದೇಹವನ್ನು ಡಿಸ್ಪೋಸ್ ಮಾಡಬಹುದು ಅಂತ ಚೆಕ್ ಮಾಡಿದೆ. ಮಾಧವಿ ದೇಹವನ್ನು ಬಾತ್ರೂಮ್ಗೆ ತಗೊಂಡು ಹೋದೆ. ಅವಳ ಬಟ್ಟೆ ಎಲ್ಲ ತೆಗೆದೆ ಅಂತ ಹೇಳ್ತಾನೆ. ಕ್ಷಮಿಸಿ, ಇಲ್ಲಿಂದ ಮುಂದಕ್ಕೆ ಅವನು ಮಾಡಿದ ಪೈಶಾಚಿಕತೆಯನ್ನ ವಿವರಿಸೋಕೆ ನಮ್ಮಿಂದಾಗಲ್ಲ. ಹೇಳಿದ್ರು ಯೂಟ್ಯೂಬ್ ಗೈಡ್ಲೈನ್ಸ್ ಇರೋದ್ರಿಂದ ಸಮಸ್ಯೆ ಆಗುತ್ತೆ. ಹಾಗಾಗಿ ಅವನು ಮಾಡಿದ ಪೂರ್ತಿ ಪ್ರೊಸೀಜರ್ ವಿವರಿಸಲ್ಲ. ಅದು ತುಂಬಾ ಭಯಾನಕವಾಗಿದೆ. ಇಷ್ಟು ಮಾತ್ರ ಹೇಳ್ತೀವಿ. ಅವನು ದೇಹ ತುಳಿಸಿದ್ದ, ಸ್ಟವ್ ಮೇಲೆ ಸುಟ್ಟಿದ್ದ, ನೀರಲ್ಲಿ ಬೇಯಿಸಿದ್ದ, ಅಜ್ಜಿ ಕಮೋಡ್ನಲ್ಲಿ ಹಾಕಿ ಫ್ರೆಶ್ ಮಾಡಿದ್ದ. ಹೀಗೆ ಬೆಳಗ್ಗಿಂದ ಸಂಜೆ ತನಕ ಸತತ 10 ಗಂಟೆ ಕಾಲ ವರ್ಕ್ ಮಾಡಿ ದೇಹವನ್ನು ಡಿಸ್ಪೋಸ್ ಮಾಡಿದೆ ಸರ್ ಅಂತ ಒಂಚೂರು ಪಶ್ಚಾತ್ತಾಪ ಇಲ್ಲದೆ ಹೇಳ್ತಾನೆ. ಇವನ ಪೈಶಾಚಿಕತೆಯ ಕಥೆ ಕೇಳಿ ಅಲ್ಲಿದ್ದ ಎಲ್ಲರಿಗೂ ವಾಕರಿಕೆ ಬಂದಿತ್ತು. ಪಾಪ ಮಾಧವಿ ಮದುವೆ ಆಗಿ 13 ವರ್ಷ ಗಂಡನ ಜೊತೆ ಸಂಸಾರ ಮಾಡಿದ್ರೂ ಈ ಹೈವಾನ್ ಎಂಥ ಕೆಲಸ ಮಾಡಿದ್ದಾನೆ ನೋಡಿ.
ಸರ್, ನಾನು ಬಾತ್ರೂಮಲ್ಲಿ ಇಷ್ಟೆಲ್ಲ ಮಾಡ್ತಾ ಇರುವಾಗ ಇಡೀ ಮನೆಯಲ್ಲಿ ದುರ್ವಾಸನೆ ಹರಡಿತ್ತು. ವಾಸನೆ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದರೆ ನನಗೆ ಉಸಿರಾಡೋಕ್ಕೂ ಕಷ್ಟ ಆಗಿಬಿಟ್ಟಿತ್ತು. ಹೀಗಾಗಿ ಬೇರೆ ಆಪ್ಷನ್ ಇಲ್ಲದೆ ಕಿಚನ್ ವಿಂಡೋ ಓಪನ್ ಮಾಡಿಬಿಟ್ಟೆ. ತಕ್ಷಣ ದುರ್ವಾಸನೆ ಇಡೀ ಕಾಲೋನಿಯಲ್ಲಿ ಹಬ್ಬಿತ್ತು. ಅಕ್ಕಪಕ್ಕದವರು ಏನಿದು ಕೆಟ್ಟ ವಾಸನೆ, ಸಹಿಸೋಕ್ಕಾಗ್ತಾ ಇಲ್ಲ ಅಂತ ಮನೆಯಿಂದ ಆಚೆ ಬಂದು ನಿಂತಿದ್ರು. ಅಲ್ಲದೆ ಯಾರ ಮನೆಯಿಂದ ಇಷ್ಟು ಗಬ್ಬು ವಾಸನೆ ಬರ್ತಾ ಇರೋದು ಅಂತ ಚೆಕ್ ಮಾಡಿದ್ರು. ಅದಕ್ಕೆ ಪ್ಲಾನ್ ಮಾಡಿ ಬೇಗ ನಾನೇ ಮನೆಯಿಂದ ಆಚೆ ಬಂದೆ. ನಮ್ಮ ಮನೆಯಿಂದನೇ ವಾಸನೆ ಬರ್ತಾ ಇರೋದು ಅಂತ ಅವರಿಗೂ ಗೊತ್ತಾಗಿತ್ತು. ಏನಿಲ್ಲ, ನಾನು ಕುರಿ ತಲೆ ಕಾಲು ತಂದಿದ್ದೆ, ಅದನ್ನು ಕ್ಲೀನ್ ಮಾಡಿಸ್ಕೊಂಡು ತಂದಿರಲಿಲ್ಲ. ನಾನೇ ಕಿಚನ್ನಲ್ಲಿ ಸ್ಟವ್ ಮೇಲೆ ಇಟ್ಟು ಸುಡ್ತಾ ಇದ್ದೆ, ಅದಕ್ಕೆ ಸ್ವಲ್ಪ ಸ್ಮೆಲ್ ಬರ್ತಿದೆ ಅಂದೆ. ಅಂದಹಾಗೆ ಯಾವುದೇ ಪ್ರಾಣಿಯ ತಲೆ ಕಾಲು ಸುಡುವಾಗ ತುಂಬ ಸ್ಮೆಲ್ ಬರುತ್ತೆ. ಹಾಗಾಗಿ ಅವರೆಲ್ಲ ನಿಜ ಇರಬಹುದು ಅಂತ ಬೈಕೊಂಡು ಹೋಗ್ಬಿಡ್ತಾರೆ. ಅವರೆಲ್ಲ ಹೋದ್ಮೇಲೆ ಮತ್ತೆ ನಾನು ಬಿಂದಾಸ್ ಆಗಿ ನನ್ನ ಕೆಲಸ ಮುಂದುವರಿಸಿದ್ದೆ. ಎಲ್ಲವನ್ನು ಕಮೋಡ್ನಲ್ಲಿ ಹಾಕಿ ಫ್ಲಶ್ ಮಾಡಿಬಿಟ್ಟೆ. ನಂತರ ಮೂಳೆಗಳನ್ನು ಒಂದು ಪೇಂಟ್ನ ಖಾಲಿ ಡಬ್ಬದಲ್ಲಿ ತುಂಬಿ ಜಿಲೇಲಗುಡ ಕೆರೆಯಲ್ಲಿ ಬಿಸಾಕ್ಬಿಟ್ಟೆ ಸರ್ ಅಂತ ಗುರುಮೂರ್ತಿ ಒಂಚೂರು ನಾಚಿಕೆ ಇಲ್ಲದೆ ಹೇಳ್ತಾನೆ. ಆಮೇಲೆ ಮನೆಗೆ ಬಂದು ಸೇರಿದಂತೆ ಎಲ್ಲ ಸಾಕ್ಷ್ಯಗಳನ್ನು ನೀರಿನಲ್ಲಿ ನೀಟಾಗಿ ತೊಳೆದೆ. ಫಿನಾಯ್ಲ್ನಿಂದ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಒಂಚೂರು ರಕ್ತದ ಕಲೆ ಇಲ್ದಂಗೆ ಒರೆಸ್ದೆ. ಆದರೂ ಏನೋ ದುರ್ನಾಥ ಮನೆಯಲ್ಲಿತ್ತು. ಅದಕ್ಕೆ ರೂಮ್ ಫ್ರೆಶ್ನರ್ನಿಂದ ಮನೆಯಲ್ಲೆಲ್ಲ ಸ್ಪ್ರೇ ಮಾಡಿದೆ. ಮನೆಯಲ್ಲಿ ಏನೂ ಎವಿಡೆನ್ಸ್ ಸಿಗಬಾರ್ದು, ಕಲೆಗಳು ಸಿಗಬಾರ್ದು ಅನ್ನೋ ರೀತಿ ಕ್ಲೀನ್ ಮಾಡಿದೆ. ನಂತರ ಆ ಬಾತ್ರೂಮ್ನ ಲಾಕ್ ಮಾಡಿಬಿಟ್ಟೆ. ಮನೆಯ ಕಾರ್ನರ್ ಎಲ್ಲ ಚೆಕ್ ಮಾಡಿ ಏನೂ ಕ್ಲೂ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡೆ. ಲೇಟ್ ನೈಟ್ ತಂಗಿ ಮನೆಗೆ ಹೋಗಿ ಮಕ್ಕಳನ್ನ ಕರ್ಕೊಂಡು ಬಂದೆ. ಹೀಗೆ ತಾನು ಮಾಡಿದ ರಾಕ್ಷಸ ಕೃತ್ಯದ ಬಗ್ಗೆ ಗುರುಮೂರ್ತಿ ಅಳುಕಿಲ್ಲದೆ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಇವನ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿಕೊಂಡ ಪೊಲೀಸರು ನಂತರ ಫಾರೆನ್ಸಿಕ್ ಟೀಮ್ ಜೊತೆ ಗುರುಮೂರ್ತಿ ಮನೆಗೆ ಹೋಗ್ತಾರೆ. FSL ಟೀಮ್ ಬ್ಲೂ ರೇ ಟೆಕ್ನಾಲಜಿ ಯೂಸ್ ಮಾಡಿ ಕಲೆ, ಫಿಂಗರ್ ಪ್ರಿಂಟ್ ಸೇರಿದಂತೆ ಬೇರೆ ಬೇರೆ ಎವಿಡೆನ್ಸ್ ಕಲೆ ಹಾಕ್ತಾರೆ. ಬ್ಲೂ ರೇ ಟೆಸ್ಟಿಂದ ನಾವು ಬರೀ ಕಣ್ಣಿಂದ ಏನು ನೋಡೋಕೆ ಸಾಧ್ಯ ಇಲ್ವೋ ಅದೆಲ್ಲ ಗೊತ್ತಾಗುತ್ತೆ. FSL ಟೀಮ್ ಸತತ 3 ಗಂಟೆ ಸರ್ಚ್ ಮಾಡಿ ಮನೆಯ ಒಂದು ಮೂಲೆಯೂ ಬಿಡದೆ ಪರಿಶೀಲನೆ ಮಾಡ್ತಾರೆ. ಟೀಮ್ಗೆ ಬಾತ್ರೂಮ್ನಲ್ಲಿ ಕಲೆಗಳು ಸಿಕ್ಕಿದ್ವು. ಅಲ್ಲದೆ ಮನೆಯಿಂದ ಒಂದು ಚಾಕು, ಒಂದು ಬಕೆಟ್, ಸ್ಟವ್ ಸೇರಿದಂತೆ ಸುಮಾರು 16 ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾರೆ. ಎಲ್ಲವನ್ನು ತೆಲಂಗಾಣ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ಗೆ ಕಳಿಸ್ತಾರೆ. ಇಲ್ಲಿಂದ ಈ ಕೇಸ್ ಮೀರ್ಪೇಟ್ ಕುಕ್ಕರ್ ಕೇಸ್ ಅಂತ ಫೇಮಸ್ ಆಗುತ್ತೆ. ಯಾವಾಗ ಈ ಕೇಸ್ ಮೀಡಿಯಾ ಮುಂದೆ ಬರುತ್ತೋ, ಮೀಡಿಯಾದವರು ಗುರುಮೂರ್ತಿ ಕೊಲೆ ಮಾಡಿದ ನಂತರ ದೇಹವನ್ನು ಕುಕ್ಕರ್ನಲ್ಲಿ ಬೇಯಿಸಿದ್ದಾನೆ ಅಂತ ರಿಪೋರ್ಟ್ ಮಾಡಿದ್ರು. ಆದರೆ ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿದಾಗ ಈ ಕೇಸ್ನಲ್ಲಿ ಕುಕ್ಕರ್ ಬಳಸಿರೋ ಬಗ್ಗೆ ಯಾವುದೇ ಕುರುಹು ಸಿಗಲ್ಲ. ಪೊಲೀಸರು ಕಲೆಕ್ಟ್ ಮಾಡಿದ 16 ಎವಿಡೆನ್ಸ್ನಲ್ಲಿ ಕುಕ್ಕರ್ ಇರಲಿಲ್ಲ. ಇದಾದ ನಂತರ ಡಾಗ್ ಸ್ಕ್ವಾಡ್ ತಗೊಂಡು ಹೋಗಿ ಅವನು ತೋರಿಸಿದ ಕೆರೆಯಲ್ಲಿ ಸರ್ಚ್ ಮಾಡ್ತಾರೆ. ಅಲ್ಲೂ ಕೆಲ ಮೂಳೆಗಳು ಸಿಗುತ್ತವೆ. ಪೊಲೀಸರು ಗುರುಮೂರ್ತಿಯನ್ನ 3 ಸಲ ಕ್ರೈಮ್ ಸೀನ್ಗೆ ಕರ್ಕೊಂಡು ಹೋಗಿ ಸೀನ್ ರೀಕನ್ಸ್ಟ್ರಕ್ಟ್ ಮಾಡಿಸ್ತಾರೆ. ನಂತರ ಮಕ್ಕಳನ್ನೂ ವಿಚಾರಣೆ ಮಾಡ್ತಾರೆ. ಡ್ಯಾಡಿ ನಮ್ಮನ್ನ ರಾತ್ರಿ ಮನೆಗೆ ಕರ್ಕೊಂಡು ಬಂದರು. ಆಗ ಮನೆಯಲ್ಲಿ ತುಂಬ ವಾಸನೆ ಬರ್ತಿತ್ತು. ನಾವು ಮನೆಗೆ ಬಂದಾಗ ಅಮ್ಮ ಮನೆಯಲ್ಲಿ ಇರಲಿಲ್ಲ. ಅಮ್ಮ ಎಲ್ಲಿ ಅಂತ ತುಂಬ ಕೇಳಿದಾಗ ಯಾರೋ ಫ್ರೆಂಡ್ ಮನೆಗೆ ಹೋಗಿದ್ದಾರೆ, ಬೇಗ ಬಂದ್ಬಿಡ್ತಾರೆ ಅಂದ್ರು ಅಂತ ಮಕ್ಕಳು ಹೇಳಿದರು. ನಂತರ ಮಕ್ಕಳ DNA ಕಲೆಕ್ಟ್ ಮಾಡ್ತಾರೆ. ತಮಗೆ ಸಿಕ್ಕಿದ್ದ ಮೂಳೆಗಳ DNA ಜೊತೆ ಮ್ಯಾಚ್ ಮಾಡ್ತಾರೆ. DNA ಮ್ಯಾಚ್ ಆಗಿತ್ತು. ಅಲ್ಲಿಗೆ ಆ ಮೂಳೆಗಳು ಮಾಧವಿಯದ್ದೇ ಅಂತ ಗೊತ್ತಾಗಿತ್ತು. ಅಲ್ಲದೆ ಮಾಧವಿಯನ್ನ ಮನೆಯಲ್ಲೇ ಕೊಲೆ ಮಾಡಿರೋದು ಕನ್ಫರ್ಮ್ ಆಗಿತ್ತು. ಈ ಕೇಸ್ ಬಗ್ಗೆ ಮಾಹಿತಿ ನೀಡಿರೋ ಪೊಲೀಸರು ಇದು ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಹೇಳಿದ್ರು. ಇದು ಸಿಟ್ಟಲ್ಲಿ ಅಥವಾ ಸಡನ್ ಆಗಿ ಮಾಡಿರೋ ಕೊಲೆ ಅಲ್ಲ, ಬದಲಾಗಿ ಪ್ರೀ ಪ್ಲಾನ್ ಮಾಡಿ ಹತ್ಯೆ ಮಾಡಲಾಗಿದೆ ಅಂತ ತೀರ್ಮಾನಕ್ಕೆ ಬಂದಿದ್ರು. ಗುರುಮೂರ್ತಿ ತನ್ನ ಹೆಂಡತಿಯನ್ನ ಕೊಲೆ ಮಾಡೋಕೆ ತುಂಬಾ ದಿನದಿಂದ ಪ್ಲಾನ್ ಮಾಡಿದ್ದ. ರೈಟ್ ಟೈಮ್ಗೆ ವೇಟ್ ಮಾಡ್ತಾ ಇದ್ದ. ಆ ಟೈಮ್ ಅವನಿಗೆ ಸಂಕ್ರಾಂತಿ ಹಬ್ಬಕ್ಕೆ ಸಿಕ್ಕಿತ್ತು. ಯಾಕಂದ್ರೆ ಸಂಕ್ರಾಂತಿ ದೊಡ್ಡ ಹಬ್ಬ ಆಗಿದ್ರಿಂದ ಮನೆ ಓನರ್ ಅಕ್ಕಪಕ್ಕದ ಹಲವರು ತಮ್ಮ ತಮ್ಮ ಊರಿಗೆ ಹೋಗಿದ್ರು. ಮಕ್ಕಳು ಮನೆಯಲ್ಲಿದ್ರೆ ಕೊಲೆ ಮಾಡೋಕ್ಕಾಗಲ್ಲ ಅಂತ ಪ್ಲಾನ್ ಮಾಡಿ ಮಕ್ಕಳನ್ನ ತಂಗಿ ಮನೆಯಲ್ಲಿ ಬಿಟ್ಟಿದ್ದ. ಆದ್ರೆ ಈ ಕೊಲೆಗೆ ಕ್ಲಿಯರ್ ಮೋಟಿವ್ ಏನು ಅಂತ ಇದುವರೆಗೆ ಗೊತ್ತಾಗಿಲ್ಲ. ಮೀಡಿಯಾ ರಿಪೋರ್ಟ್ಸ್ ಪ್ರಕಾರ ಗುರುಮೂರ್ತಿಗೆ ಮಾಧವಿಯ ಒಬ್ಬ ಕ್ಲೋಸ್ ರಿಲೇಟಿವ್ ಜೊತೆ ಅಫೇರ್ ಇತ್ತು ಎನ್ನಲಾಗಿದೆ. ಈ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಬಗ್ಗೆ ಮಾಧವಿಗೆ ಗೊತ್ತಾಗಿತ್ತು. ಇದೇ ವಿಚಾರಕ್ಕೆ ಇಬ್ಬರ ಮಧ್ಯೆ ಪ್ರತಿದಿನ ಗಲಾಟೆ ಆಗ್ತಾ ಇತ್ತು. ಹಾಗಾಗಿ ಮಾಧವಿಯನ್ನ ಕೊಲೆ ಮಾಡಿ ಗುರುಮೂರ್ತಿ ತನ್ನ ಹಾದಿ ಕ್ಲಿಯರ್ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡಿದ್ದ ಎನ್ನಲಾಗಿದೆ. ಆದರೆ ಇವೆಲ್ಲ ಮೀಡಿಯಾ ರಿಪೋರ್ಟ್ಸ್ ಅಷ್ಟೇ. ಇದರಲ್ಲಿ ಎಷ್ಟು ನಿಜ ಇದೆ ಗೊತ್ತಿಲ್ಲ. ಗುರುಮೂರ್ತಿ ತಾನೇ ಕೊಲೆ ಮಾಡಿರೋದಾಗಿ ಕನ್ಫೆಷನ್ ಮಾಡ್ಕೊಂಡಿದ್ದ. ಆದರೆ ನಮ್ಮ ಕಾನೂನಿನಲ್ಲಿ ಅಪರಾಧಿಯೇ ಮಾಡಿದ ಅಪರಾಧ ಒಪ್ಕೊಂಡ್ರು ಸೂಕ್ತ ಸಾಕ್ಷ್ಯಾಧಾರ ಇಲ್ದಿದ್ರೆ ಅವರಿಗೆ ಶಿಕ್ಷೆ ಕೊಡಕ್ಕಾಗಲ್ಲ.
ಕೊಲೆಯಾಗಿದ್ರೆ ಕೊಲೆಯಾದ ವ್ಯಕ್ತಿಯ ದೇಹ ಸಿಗಬೇಕು, ಇಲ್ಲಾಂದರೆ ಕೊಲೆ ಅಂತ ಪ್ರೂವ್ ಆಗೋದು ಕಷ್ಟ. ಇದೆಲ್ಲ ಗೊತ್ತಿದ್ದೇ ಗುರುಮೂರ್ತಿ ಈ ರೀತಿ ಪ್ಲಾನ್ ಮಾಡಿದ್ದ ಅಂತ ಪೊಲೀಸರು ಹೇಳಿದ್ದಾರೆ. ಗುರುಮೂರ್ತಿ ವಿರುದ್ಧ BNS 103(1) ಮತ್ತು 85 ಅಡಿ ಪ್ರಕರಣ ದಾಖಲಾಗಿದೆ. BNS 103(1) ಪ್ರಕಾರ ಆರೋಪ ಸಾಬೀತಾದರೆ ಅಪರಾಧಿಗೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆ ನೀಡುವ ಅವಕಾಶವಿದೆ. BNS 85 ಪ್ರಕಾರ ಮಹಿಳೆಯನ್ನ ಕ್ರೂರವಾಗಿ ದಂಡಿಸೋದು ಇದು ಸಾಬೀತಾದರೆ 3 ವರ್ಷದವರೆಗೆ ಮಾತ್ರ ಜೈಲು ಶಿಕ್ಷೆಗೆ ಅವಕಾಶವಿದೆ. ಹಾಗೆ BNS 238 ಕೂಡ ಹಾಕಿದ್ದಾರೆ. ಗುರುಮೂರ್ತಿಯನ್ನ ಅರೆಸ್ಟ್ ಮಾಡಿ ಚಾರ್ಜ್ ಶೀಟ್ ರೆಡಿ ಮಾಡಿ ರಂಗಾರೆಡ್ಡಿ ಸೆಷನ್ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಗುರುಮೂರ್ತಿ 4 ಸಲ ಬೇಲ್ಗೆ ಅಪ್ಲೈ ಮಾಡ್ತಾನೆ. ಪ್ರತಿ ಬಾರಿಯೂ ಅವನ ಅರ್ಜಿ ವಜಾ ಆಗಿದೆ. ಪ್ರಾಸಿಕ್ಯೂಷನ್ ಲಾಯರ್ ತುಂಬಾ ಸ್ಟ್ರಾಂಗ್ ಆಗಿ ವಾದ ಮಂಡಿಸ್ತಾರೆ. ಗುರುಮೂರ್ತಿ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿದ್ದಾನೆ. ಹಾಡಹಗಲೇ ಯಾರ ಭಯವೂ ಇಲ್ಲದೆ ತನ್ನ ಹೆಂಡತಿಯನ್ನ ಬರ್ಬರವಾಗಿ ಕೊಲೆ ಮಾಡಿ ಸಾಕ್ಷ್ಯ ಸಿಗಬಾರ್ದು ಅಂತ ತುಂಬಾ ಕ್ರೂರ ಬುದ್ಧಿ ಉಪಯೋಗಿಸಿ ದೇಹ ಡಿಸ್ಪೋಸ್ ಮಾಡಿದ್ದಾನೆ. ಒಂದ್ ವೇಳೆ ಅವನಿಗೆ ಜಾಮೀನು ಕೊಟ್ರೆ ಅವನು ಮಕ್ಕಳಿಗೂ ತೊಂದರೆ ಮಾಡಬಹುದು, ಸಾಕ್ಷ್ಯಗಳಿಗೆ ಹೆದರಿಸಬಹುದು. ಹಾಗೆ ಅವನು ಬೇರೆ ಬೇರೆ ರಾಜ್ಯಗಳಲ್ಲಿ ಸರ್ವಿಸ್ ಮಾಡಿರೋದ್ರಿಂದ ಅವನು ತನ್ನ ಕಾಂಟ್ಯಾಕ್ಟ್ ಯೂಸ್ ಮಾಡಿ ಎಲ್ಲಾದ್ರೂ ಓಡ್ ಹೋಗೋ ಚಾನ್ಸಸ್ ಇದೆ ಅಂತ ಮಾಧವಿ ಪರ ವಕೀಲರು ವಾದ ಮಂಡಿಸ್ತಾರೆ. ಆದರೆ ಗುರುಮೂರ್ತಿ ಪರ ವಾದ ಮಾಡಿದ್ದ ವಕೀಲರು ಗುರುಮೂರ್ತಿ ಅಪರಾಧ ಮಾಡುವಾಗ ಯಾರೂ ಕಣ್ಣಾರೆ ನೋಡಿಲ್ಲ, ಡೈರೆಕ್ಟ್ ಎವಿಡೆನ್ಸ್ ಇಲ್ಲ, ಅವನು ಒಂದು ಬಕೆಟ್ ತಗೊಂಡು ಒಳಗಡೆ ಹೋಗ್ತಿರೋದು ಮಾತ್ರ CCTVಯಲ್ಲಿ ರೆಕಾರ್ಡ್ ಆಗಿದೆ. ಬರೀ ಆ ಒಂದು ಸಾಕ್ಷ್ಯದ ಆಧಾರದ ಮೇಲೆ ಅವನೇ ಕೊಲೆ ಮಾಡಿದ್ದಾನೆ ಅಂತ ಸಾಬೀತಾಗಲ್ಲ ಅಂತ ವಾದಿಸಿದ್ರು. ಇತ್ತೀಚಿನ ಲೇಟೆಸ್ಟ್ ಡೆವಲಪ್ಮೆಂಟ್ ಪ್ರಕಾರ ಗುರುಮೂರ್ತಿ ತನ್ನ ಕೇಸ್ ತಾನೇ ವಾದಿಸ್ತೀನಿ ಅಂತ ಹೇಳಿದ್ದಾನಂತೆ. ಸದ್ಯ ಅವನು ಜೈಲಲ್ಲಿದ್ದಾನೆ. ಆದಷ್ಟು ಬೇಗ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಮಾಧವಿ ಪೋಷಕರು ಎದುರು ನೋಡ್ತಾ ಇದ್ದಾರೆ. ತಾಯಿ ಬರ್ಬರವಾಗಿ ಹತ್ಯೆಯಾದ್ಲು, ತಂದೆ ಜೈಲು ಪಾಲಾದ. ಇಲ್ಲಿ ಅಕ್ಷರಶಃ ನತದೃಷ್ಟರು ಅಂದರೆ ಆ ಅನಾಥ ಮಕ್ಕಳು. ಪಾಪ ಏನೂ ತಪ್ಪು ಮಾಡದ ಆ ಪುಟ್ಟ ಮಕ್ಕಳು ಅಪ್ಪ ಅಮ್ಮ ಇಬ್ಬರ ಪ್ರೀತಿಯಿಂದನೂ ವಂಚಿತರಾಗಿದ್ದಾರೆ. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.